ಈಗ ಸಿಂಗಾಪುರಲ್ಲೇ ನನ್ನನ್ನೊಬ್ಬರು ಕರ್ಕೊಂಡು ಹೋಗಿದ್ರು, ನೀವು ಸೌತ್ ರುಚೀಸಲ್ಲಿ ಮಾಡಿ ಅಂತ. ಆಮೇಲೆ ಅಲ್ಲಿ ಹೋಗೆಲ್ಲ ನಾನು ನೋಡಿದೆ ಎಲ್ಲ ರೆಸ್ಟೋರೆಂಟಲ್ಲೂ ಅಲ್ಲೇನೆಂದರೆ ಒಬ್ಬ ದ ಅಲ್ಲಿನವನಿಗೆ ಕೆಲಸ ಕೊಟ್ಟರೆ ಅಲ್ಲ ಇಲ್ಲಿನವನು ನಾವು ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿನವ್ರು 3 ಜನಕ್ಕೆ ನಾವು ಜಾಬ್ ಕೊಡಬೇಕು. ಓಕೆ. ಒಬ್ಬ ಇಂಡಿಯನನ್ನು ನಾನು ಕೆಲಸದವನು ಕರ್ಕೊಂಡು ಹೋದರೆ ಅಲ್ಲಿ ಸಿಂಗಾಪುರನಿಗೆ 3 ಜನಕ್ಕೆ ಕೆಲಸ ಕೊಡಬೇಕು. ನಾನು ಸಪೋಸ್ 5 ಜನ ಇಲ್ಲಿಂದ ಕರ್ಕೊಂಡು ಹೋದರೆ 15 ಜನ ಅವ್ರಿಗೆ ಕೆಲಸ ಕೊಡಬೇಕು. ಅಲ್ಲಿ ಸ್ಯಾಲ್ರಿ ಅವ್ರದ್ದು ಮಿನಿಮಮ್ ವೇಜಸ್ ಆ್ಯಕ್ಟು, ಆಮೇಲೆ ಅವ್ರದ್ದು ತುಂಬ ರೂಲ್ಸ್ ಇದೆ. ಆ ಪ್ರಕಾರ ಅಲ್ಲಿ ನಡೆಸೋದು ತುಂಬ ಕಷ್ಟ ಅಲ್ಲಿ. ಮತ್ತು ನಮ್ಮ ಇಂಡಿಯನ್ಸ್ ಇಲ್ಲದೆ ನಮ್ಮ ಕುಸಿನನ್ನು ಅಲ್ಲಿ ನಾವು ಅವರಿಗೆ ಕಲಿಸೋದು ಕಷ್ಟ ಇದೆ. ಈ ಚಾಲೆಂಜಸ್ ಜಾಸ್ತಿ ಇದೆ. ಈಗ ಹೆಚ್ಚಿನವರು ಹೋಗಿರೋ ರೆಸ್ಟೋರೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ ಅವರಲ್ಲೇ ಇರೋ ಸ್ಟಾಫ್ ಯಾರೋ ಒಂದು 2-3 ಜನನ್ನ ತುಂಬ ವರ್ಷದಿಂದ ಜೊತೆಗಿರೋರನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅವ್ರ ಹತ್ರನೇ ಪಾಪ ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಆ ಥರ ಕೆಲಸ ಇಲ್ಲಿ ಇಂಡಿಯಾದಲ್ಲಿ ಅವರೇ ಇಲ್ಲಿ ಬಂದರೂ ಮಾಡೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾರೆ.